ಗುಡಿಬಂಡೆ ತಾಲೂಕು ಸೋಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮೇಶ್ವರ ಗ್ರಾಮದ ಅಂಬೇಡ್ಕರ್ ನಗರ ಬಡಾವಣೆಯ ಜನತೆ ಇಂದು ತೀವ್ರವಾದ ಸ್ವಚ್ಛತೆಯ ಕೊರತೆಯಿಂದ ನರಳುತ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ಮನೆ ಬಾಗಿಲು ತೆರೆದು ಹೊರಗೆ ಕಾಲಿಟ್ಟ ಕೂಡಲೇ ಕೊಳಚೆ ನೀರಿನ ದುರ್ವಾಸನೆ, ನಡು ಮಧ್ಯ ರಸ್ತೆಯಲ್ಲಿ ಹರಿಯುತ್ತಿರುವ ನೀರಿನ ಹಳ್ಳಗಳು, ದಟ್ಟವಾದ ಮಲಿನ ತ್ಯಾಜ್ಯ ಇವುಗಳೇ ಗ್ರಾಮದ ವಾಸ್ತವ ಚಿತ್ರಣವಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಹಲವು ಬಾರಿ ಜನರ ಬೇಡಿಕೆಗಳು ಇದ್ದರೂ ಶಾಶ್ವತ ಸ್ವಚ್ಛತಾ ವ್ಯವಸ್ಥೆ ಕಲ್ಪಿಸದೆ ಕೈಕಟ್ಟಿ ಕುಳಿತಿದ್ದಾರೆ. ಕಾಲೋನಿಯಲ್ಲಿ ಚರಂಡಿ ಕಾಮಗಾರಿಗಳನ್ನು ನಡೆಸಿದ್ರೂ ಅವು ಕೇವಲ ಚುನಾವಣಾ ಸಮಯದ ತುರ್ತು ನಿರ್ವಹಣೆ ಮಟ್ಟದಲ್ಲೇ ಸೀಮಿತವಾಗಿದೆ. ಪರಿಣಾಮವಾಗಿ ಕೆಲವೇ ತಿಂಗಳಲ್ಲಿ ಚರಂಡಿಗಳು ಕೊಳಚೆಯಿಂದ ತುಂಬಿ ಹರಿದು ಹೋಗುತ್ತಿವೆ. ಕಾಲೋನಿಯ ನಡು ಮಧ್ಯದಲ್ಲೇ ಕೊಳಚೆ ನೀರು ಹರಿಯುತ್ತಿರುವುದು ಜನರ ಆರೋಗ್ಯಕ್ಕೆ ಗಂಭೀರ ಅಪಾಯವನ್ನ ತಂದೊಡ್ಡಿದೆ. ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು, ವಿಶೇಷವಾಗಿ ಚಿಕ್ಕ ಮಕ್ಕಳು ಪ್ರತಿದಿನ ಈ ಕೊಳಚೆ ನೀರನ್ನ ದಾಟಬೇಕಾಗುತ್ತದೆ. ಹಲವು ವೇಳೆ ಮಕ್ಕಳು ಜಾರಿ ಬಿದ್ದು ಗಾಯಗೊಂಡ ಘಟನೆಗಳು ಸಂಭವಿಸಿದೆ. ಸಾರ್ವಜನಿಕರು, ಹಿರಿಯರು, ಮಹಿಳೆಯರು ದಿನನಿತ್ಯದ ಸಂಚಾರದಲ್ಲಿಯೇ ತೊಂದರೆ ಅನುಭವಿಸುತ್ತಿದ್ದಾರೆ. ರಸ್ತೆಗಳ ಮೇಲೆ ಹರಿದು ಬರುತ್ತಿರುವ ಕೊಳಚೆ ನೀರಿನ ನಡುವೆ ಬದುಕು ಸಾಗಿಸುವಂತಾಗಿದೆ. ಅಂಬೇಡ್ಕರ್ ನಗರದಲ್ಲಿ ಮಹಿಳೆಯರು ಮುಂದೆ ಬಂದು ಹೋರಾಟದ ಧ್ವನಿ ಎತ್ತಿದ್ದಾರೆ. ನಾವು ಇನ್ನು ಮೌನವಾಗಿರುವುದಿಲ್ಲ. ಚುನಾವಣೆಗಾಗಿ ಮಾತ್ರ ಬರುವವರಿಗೆ ಮತ್ತೆ ಮತ ಹಾಕುವುದಿಲ್ಲ. ನಮ್ಮ ಕಾಲೋನಿಯ ಎಲ್ಲರಿಗೂ ತಿಳಿಸಿ ಯಾರಿಗೂ ಮತ ಹಾಕಬೇಡಿ ಎಂದು ಹೋರಾಟ ನಡೆಸುತ್ತೇವೆ ಎಂದು ಮಹಿಳೆಯರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ಒಂದು 50-30 ವರ್ಷದಿಂದ ಇಲ್ಲೇ ಇದ್ದೀವಿ. ಇದುವರೆಗೂ ಆಗಿದೆ ಬ್ಲೀಚಿಂಗ್ ಯಾರು ಹಾಕಲ್ಲ. ಬ್ಲೀಚಿಂಗ್ ಆಗಿಲ್ಲ. ಬ್ಲೀಚಿಂಗ್ ಹಾಕಲ್ಲ, ಹೊರಟೋಗ್ತಾರೆ ಅಷ್ಟೇ, ಏನು ಮಾಡಲ್ಲ. ನಮ್ಗೆ ಸ್ವಚ್ಛ ಮಾಡ್ಕೊಡಕ್ ಹೇಳಿ ಸರ್. ನಿಮ್ಮ ಹೆಸರು ಮೇಡಮ್? ಮರಿಯಮ್ಮ ಅಂತ, ಸೋಮೇಶ್ವರ. ಚರಂಡಿ ಮಾಡ್ಕೊಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ನಮ್ಗೆ. ಚರಂಡಿ ಮಾಡ್ತಾರೆ, ಅದ್ರಲ್ಲಿ ಕಸ ತೆಗಿಯಲ್ಲ, ಅದು ತುಂಬಿಕೊಂಡು ನೀರು ಮುಂದಕ್ಕೆ ಹೋಗಲ್ಲ. ಇರೋ ಜಾಗದಲ್ಲೇ ಚರಂಡಿನೇ ಇಲ್ಲ, ಮೇಲೇನೆ ಬರ್ತಾವೆ ನೀರು. ಈ ಥರ ಮಕ್ಕಳೆಲ್ಲ ಓಡಾಡೋದು, ಬೀಳೋದು, ಅದು ಸೊಳ್ಳೆಗಳು ಕಚ್ಚೋದು, ಕಾಯಿಲೆಗಳು ಬರೋದು. ನಾವು ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಇರಲ್ಲ, ಹಂಗೆ ಮಾಡ್ತಾರೆ ಸರ್. ಅಂಬೇಡ್ಕರ್ ನಗರ ಬಡಾವಣೆಯ ಜನತೆ ಎದುರಿಸುತ್ತಿರುವ ದುಸ್ಥಿತಿ ಕೇವಲ ಒಂದು ಗ್ರಾಮದ ಸಮಸ್ಯೆಯಲ್ಲ, ಅದು ಗ್ರಾಮೀಣ ಪ್ರದೇಶಗಳ ಸ್ವಚ್ಛತಾ ನಿರ್ವಹಣೆಯ ಅವ್ಯವಸ್ಥೆಯ ಪ್ರತಿಬಿಂಬ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಶೀಘ್ರದಲ್ಲೇ ತುರ್ತು ಕ್ರಮ ಕೈಗೊಳ್ಳದಿದ್ದರೆ ಸಾರ್ವಜನಿಕ ಆಕ್ರೋಶ ಮತ್ತಷ್ಟು ತೀವ್ರಗೊಳ್ಳುವುದು ಅನಿವಾರ್ಯ. ವರದಿ ಸತೀಶ್ ಬಾಬು ಎ, ನಂದಿ ಟಿವಿ, ಗುಡಿಬಂಡೆ. ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಸರ್. ಈ ಚರಂಡಿ ಎಲ್ಲ ಮಾಡಿದ್ದಾರೆ, ಈ ರೋಡ್ ಮಾತ್ರ ಮಾಡ್ತಾ ಇಲ್ಲ. ಯಾರೂನು ಬೇಕು ಅಂತ ಮಾಡ್ತಾ, ಏನಾದ್ರು ಮಾತಾಡಕ್ ಹೋದ್ರೆ ಗಲಾಟೆ ಮಾಡ್ತಾರೆ. ಏನಕ್ಕೋಸ್ಕರ ಗಲಾಟೆ ಮಾಡಬೇಕು? ಚರಂಡಿ ಕ್ಲೀನ್ ಆಗಿರ್ಬೇಕಂತ ಮಾಡಿಸೋದಕ್ಕೆ ನಮ್ಮೆಲ್ಲ ಗಲಾಟೆಗೆ ಬರ್ತಾರೆ ಜನ. ಒಳ್ಳೇದಕ್ಕೋಸ್ಕರ ಮಾಡಕ್ ಹೋದ್ರೆ. ನನ್ನ ಹೆಸರು ರಿಯಾಜ್ ಅಂತ ಹೇಳ್ಬಿಟ್ಟು. ಚರಂಡಿನೂ ಇಲ್ಲ, ರೋಡ್ಗಳು ಇಲ್ಲ, ಯಾವುದು ಮಾಡ್ತಾ ಇಲ್ಲ. ಇಲ್ಲಿ ಏನಕ್ಕೋಸ್ಕರ ಮಾಡಬಾರ್ದು ಹೇಳಿ? ಎಲ್ಲ ಕಾಯಿಲೆಗಳು ನೋಡ್ರಿ, ಇಲ್ಲಿ ಕೈ ನೋಡಿಸ್ರಿ, ಇಲ್ಲಿ ಸ್ವಲ್ಪ ನೋಡ್ರಿ, ಗಾಡಿಯಲ್ಲಿ ಬಿದೋಗಿರೋದಿಲ್ಲ ನೋಡಿಸ್ ಬರ್ರಿ, ಇಲ್ಲಿ ನೋಡ್ರಿ, ಕೈ ನೋಡಿ, ಇಲ್ಲ ಬಿದೋಗಿರೋದು ಪಾಪ. ಎಲ್ಲ ಕೊಚ್ಚೆ 3 ವರ್ಷ ಇದ್ದಾರೆ ರೋಡ್ ಎಲ್ಲ ಅನ್ನೋದು. ಕಿವಿಗೂ ಹಾಕೊಳಲ್ಲ, ಏನೂ ಇಲ್ಲ. ಬೇಕು ಅಂತ ಹೇಳ್ತಾರೆ, ಬರೇ ಮಾಡ್ತೀವಿ ಅಂತ ಹೇಳ್ತಾರೆ. 2-3 ವರ್ಷ ಆದ್ರೂ ಮತ್ತೆ ತಿರುಗಿ ನೋಡಲ್ಲ. ಆಯ್ತಾ 10 ವರ್ಷದಿಂದ ಆಗಿದೆ.